ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಕೃಷ್ಣ ಪಕ್ಷೆ. ಇಂದು 8ನೇ ತಾರೀಕು ಶನಿವಾರ, ದಶಮಿ ತಿಥಿ ಹಾಗೂ ಇಂದು ರೋಹಿಣಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಉಚ್ಚ ಸ್ಥಾನದಲ್ಲಿ ಇರೋದರಿಂದ ಮೇಷರಾಶಿಯವರಿಗೆ ಇಂದು ನಿಮ್ಮ ಕುಟುಂಬದಲ್ಲಿ ಅತಿ ಸಂತೋಷಕರವಾದಂತಹ ಕ್ಷಣಗಳನ್ನು ನೀವು ನೋಡಬಹುದು. ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಗೆ ಚಂದ್ರ ಬಂದಿರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಹಾಗೂ ಇಂದು ನಿಮಗೆ ಹಿಂದಿನ 2-3 ದಿನಗಳಲ್ಲಿದ್ದಂತಹ ತೊಂದರೆಗಳಿಂದ ಪರಿಹಾರ ಪ್ರಾಪ್ತಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ವ್ಯಯಭಾವದಲ್ಲಿ ಚಂದ್ರ ಬಂದಿರೋದ್ರಿಂದ ಮಿತ್ರತ್ವಗಳಲ್ಲಿ ಒಡಕು, ಎಲ್ಲರೂ ನಿಮ್ಮನ್ನು ಬಿಟ್ಟು ದೂರ ಹೋದ್ರೇನೋ ಅನ್ನುವಂತಹ ಭಾವನೆ ಕಾಡಬಹುದು ಮತ್ತು ಹಣ ಖರ್ಚಾಗಬಹುದು ಹೆಚ್ಚಾಗಿ. ಹೀಗಾಗಿ ಸ್ವಲ್ಪ ಜಾಗರೂಕತೆ ಅವಶ್ಯಕ. ಕರ್ಕ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಇವತ್ತು ಧನಲಾಭ. ಹೀಗಾಗಿ ಗುಂಪುಗಳಲ್ಲಿ ವ್ಯವಹಾರಗಳನ್ನು ಮಾಡುವವರಿಗೆ ಇಂದು ಅತ್ಯಂತ ಒಳ್ಳೆಯ ದಿನವಾಗಿ ಪರಿಣಮಿಸುವುದು. ಸಿಂಹರಾಶಿಯವರಿಗೆ ಇಂದು ಅನುಕೂಲಕರವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಬಹುದು. ಆದರೆ ಕಾರ್ಯಕ್ಷೇತ್ರ ಜವಾಬ್ದಾರಿಗಳು ಹೆಚ್ಚಾಗಿ ಮನೆಯ ಬಗ್ಗೆ ನೀವು ಸ್ವಲ್ಪ ಗಮನ ಕಡಿಮೆ ಮಾಡಬಹುದು. ಹೀಗಾಗಿ ಮನೆಯವರ ಬಗ್ಗೆ ಸ್ವಲ್ಪ ಕಾಳಜಿ ಅವಶ್ಯಕ. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ತೊಂದರೆಗಳಿಂದ ಇಂದು ಪರಿಹಾರ. ತುಲಾ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಪ್ರೀತಿ ಪಾತ್ರರಿಂದ ಮತ್ತು ನಿಮ್ಮ ಸಹೋದ್ಯೋಗಿಗಳಿಂದ ಯಾವುದೇ ರೀತಿಯ ಸಹಕಾರವನ್ನು ಇವತ್ತು ನೀವು ಎಣಿಸಕ್ಕೆ ಸಾಧ್ಯವಾಗೋದಿಲ್ಲ. ಎಲ್ಲರೂ ಕೂಡ ನಿಮ್ಮಿಂದ ದೂರವಾದಂತೆ ಭಾಸವಾಗುತ್ತೆ. ಯಾವುದೇ ಮುಖ್ಯ ನಿರ್ಧಾರಗಳು ಇವತ್ತು ಬೇಡ. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ದಾಂಪತ್ಯದಲ್ಲೂ ಹಾಗೂ ಎಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲೂ ಕೂಡ ಯಶಸ್ಸು ಪ್ರಾಪ್ತಿ, ಮನಸ್ಸಿಗೆ ನೆಮ್ಮದಿ. ಧನು ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಸಾಮಾಜಿಕ ಚಟುವಟಿಕೆಗಳಲ್ಲಿ ಜಯ ಪ್ರಾಪ್ತಿ. ಆದರೆ ಇವತ್ತು ಸ್ವಲ್ಪ ಶತ್ರು ಬಾಧೆ ನಿಮ್ಮನ್ನು ಕಾಡಬಹುದು. ಮಕರ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಆದರೂ ಕೂಡ ಇಂದು ನಿಮ್ಮ ಕ್ರಿಯಾಶೀಲತೆಯನ್ನು ಬಳಸಿದರೆ ಮಾತ್ರ ಕೆಲಸದಲ್ಲಿ ನಿಮಗೆ ಯಶಸ್ಸು. ಇಲ್ಲದೆ ಹೋದರೆ ಇವತ್ತು ನಿಮ್ಮ ಬಂಧು ಮಿತ್ರರಿಂದ ಸ್ವಲ್ಪ ವೈಮನಸ್ಯವನ್ನು ನೋಡಬೇಕಾಗಿ ಬರಬಹುದು. ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಯಾರು ಕೋರ್ಟು ಕಚೇರಿ ವ್ಯವಹಾರಗಳು, ಗೌರ್ಮೆಂಟ್ ವ್ಯವಹಾರಗಳು ಇತ್ಯಾದಿಗಳಲ್ಲಿ ಸಿಕ್ಕಾಕೊಂಡಿದ್ದೀರಿ, ನಿಮಗೆ ಇವತ್ತು ಸ್ವಲ್ಪ ಅನುಕೂಲ ಇಲ್ಲದೇ ಇರುವಂತಹ ದಿವಸ. ಹೀಗಾಗಿ ಎಚ್ಚರಿಕೆ ಅವಶ್ಯಕ. ತಾಯಿಯ ಆರೋಗ್ಯ ಕೂಡ ತೊಂದರೆಗೆ ಸಿಲುಕಬಹುದು. ಮೀನರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಯಾರು ಮಾಧ್ಯಮಗಳಲ್ಲಿದ್ದೀರಿ, ಜರ್ನಲಿಸ್ಟ್, NGOಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇತ್ಯಾದಿಗಳನ್ನು ಮಾಡ್ತಿದ್ದೀರಿ, ಎಲ್ಲರಿಗೂ ಬಹಳ ಒಳ್ಳೆಯ ದಿವಸ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ಕಾಣಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಇದನ್ನು ಮರೆಯಬಾರದು. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.